ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಜನನಾಯಕನ್ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಫ್ಯಾಕ್ಟ್ಗಳನ್ನು ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಲೈಕ್ ಕೊಡಿ. ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಬಜೆಟ್ ನೋಡಿದ್ರೆ 350 ಕೋಟಿ ಬಜೆಟನ್ನು ಹಾಕಿದ್ದಾರೆ. ಮತ್ತು ಈ ಮೂವಿಯ ಬಿಡುಗಡೆಯಾಗಿದ್ದ ದಿನಾಂಕ ನೋಡೋದಾದರೆ ಇನ್ನೂ ಕೂಡ ಡೇಟನ್ನು ಫಿಕ್ಸ್ ಮಾಡಿಲ್ಲ ಈ ಮೂವಿಗೆ. ಮತ್ತು ಎಲ್ಲರೂ ಕೂಡ ಈ ಮೂವಿಗೆ ವೆಯ್ಟಿಂಗನ್ನು ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ವಿಜಯ್ ಫ್ಯಾನ್ಸ್ಗಳವರು ಕೂಡ ಈ ಮೂವಿಗೆ ಹೆಚ್ಚಿನ ವೆಯ್ಟಿಂಗನ್ನು ಮಾಡ್ತಿದ್ದಾರೆ. ಇದು ಕೊನೆಯ ಸಿನಿಮಾ ಅಂತಲೂ ಕೂಡ ಕೆಲವು ಜನ ಹೇಳ್ತಾರೆ. ಅದೇನೇ ಒಂದು ಡೇಟನ್ನು ಫಿಕ್ಸ್ ಮಾಡಿದ್ಮೇಲೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ಈ ಮೂವಿಯ ರನ್ನಿಂಗ್ ಟೈಮ್ ಬಂದು 183 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಲ್ಯಾಂಗ್ವೇಜ್ ಬಂದು ತಮಿಳ್ ಆಗಿದೆ, ಹಿಂದಿಯಲ್ಲಿ ಡಬ್ ಆಗಿದೆ, ಕನ್ನಡದಲ್ಲಿ ಡಬ್ ಆಗಿದೆ, ತೆಲುಗುನಲ್ಲಿ ಡಬ್ ಆಗಿದೆ ಅಂತ ಹೇಳಬಹುದು. ಮತ್ತು ಈ ಮೂವಿಯ ಡೈರೆಕ್ಟರ್ ಬೈ ಎಚ್ ವಿನೋದ್. ಮತ್ತು ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ ಮೊದಲು ಪ್ರಕಾಶ್ ರಾಜ್, ಪೂಜಾ ಹೆಗ್ಡೆ ಮತ್ತು ವಿಜಯ್, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಮತ್ತು ಈ ಮೂವಿಯಲ್ಲಿ ತಮಿಳಲ್ಲಿ ಸಾಂಗ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಹಾಗೆಯೇ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಮತ್ತು ಹೆಚ್ಚಿನ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ ಅಂತಲೇ ಹೇಳಬಹುದು. ಮತ್ತು ಈ ಮೂವಿಗೆ ತಮಿಳಲ್ಲಿ ಸಾಂಗ್ ಕೂಡ ಸೂಪರ್ ಹಿಟ್ ಆಗಿದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ಸೂಪರ್ ಹಿಟ್ ಆಗಿ ಕೊಟ್ಟಿದ್ದಾರೆ ಅಂತಲೇ ಹೇಳಬಹುದು. ವಿಜಯ್ ಅವರು ಈ ಮೂವಿಗೆ ಹೆಚ್ಚಿನ ರಿವ್ಯೂಸನ್ನು ಕೂಡ ಕೊಟ್ಟಿದ್ದಾರೆ ಮತ್ತು ಪಾಸಿಟಿವ್ ಆಗಿ. ಮತ್ತು ಅವರು ಕೂಡ ಹೇಳ್ಕೊಂಡಿದ್ದಾರೆ ಈ ಮೂವಿಗೆ ತುಂಬ ಒಂದು ಬಜೆಟನ್ನು ಹಾಕಿದ್ದಾರೆ. ಮತ್ತು ಎಲ್ಲರೂ ಕೂಡ ಇಷ್ಟಪಟ್ಟು ನೋಡಿ ಮತ್ತು ಆರೈಸಿ ಅಂತೇಳಿ ಕೂಡ ಒಂದು ರಿಯಾಕ್ಟ್ ಕೂಡ ಮಾಡಿದ್ದಾರೆ ಅಂತಲೇ ಹೇಳಬಹುದು. ಮತ್ತು ಈ ಪೂಜಾ ಹೆಗ್ಡೆ ಅವರು ಕೂಡ ಈ ಮೂವಿಯಲ್ಲಿ ಹೀರೋಯಿನ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಮತ್ತು ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಮತ್ತು ಪ್ರಕಾಶ್ ರಾಜ್ ಅವರು ಕೂಡ ಸೈಡ್ ರೋಲನ್ನು ಪ್ಲೇ ಮಾಡಿದ್ದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಮತ್ತು ಪ್ರಕಾಶ್ ರಾಜ್ ಅವರು ಈ ಮೂವಿಗೆ ಹೆಚ್ಚಿನ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ ಅಂತಲೇ ಹೇಳಬಹುದು. ಮತ್ತು ಈ ಮೂವಿಯ ಒಂದೇ ಸ್ಟೋರಿ ಹೇಳಿದ್ರೆ, ಶಿವು ಅನ್ನೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿರ್ತಾರೆ ಪ್ರಕಾಶ್ ರಾಜ್ ಅವರು. ಶಿವು ಅನ್ನೋ ವ್ಯಕ್ತಿ ಅವರು ಸುಮಾರು ಒಂದು ಪೊಲೀಸ್ ಆಫೀಸರ್ ಆಗ್ತಾರೆ. ಮತ್ತು ಅವರು ಒಂದು ಕೇಸಿನ ಬಗ್ಗೆ ಇನ್ವೆಸ್ಟಿಗೇಷನನ್ನು ಮಾಡ್ತಾಯಿರ್ತಾರೆ. ಒಂದು ಕಡೆ ಸುಮಾರು ಕೊಲೆಗಳು ನಡೆದಿರ್ತವೆ. ಇದನ್ನೆಲ್ಲ ಮಾಡೋರು ಯಾರು ಅಂತ ಶಿವು ಅವರು ಹುಡುಕ್ತಾ ಇರ್ತಾರೆ. ಮತ್ತು ನಾಯಕನ್ ಅನ್ನೋ ವ್ಯಕ್ತಿ ಮತ್ತು ಅವ್ರದ್ದೇ ಒಂದು ಟೀಮ್ ಲೀಡರ್ ಇರ್ತಾರೆ. ಅವರ ಹೆಸರು ನಾಗರಾಜ್ ಅಂತ. ನಾಗರಾಜ್ ಅನ್ನೋ ವ್ಯಕ್ತಿ ಏನು ಮಾಡ್ತಾರೆ ಅಂದರೆ, ಅವರಿಗೆ ಬೇಕಾದಂಥ ಒಂದು ರೀಲೋಡ್ಗಳು ಮತ್ತು ಅವರಿಗೆ ಬೇಕಾದಂಥ ಸಪೋರ್ಟ್ಗಳು ಎಲ್ಲನೂ ಕೂಡ ಇರ್ತಾರೆ ಅವ್ರಿಗೆ. ಮತ್ತು ಅವರಲ್ಲೂ ಕೂಡ ಗೆಲ್ತಾರೆ ಅಂತಲೇ ಹೇಳ್ಬೋದು ಎಲೆಕ್ಷನಲ್ಲಿ. ಮತ್ತು ಗೆದ್ದು ಅವ್ರ ತಂಗಿನ ಆರ್ಮಿಯನ್ನು ಸೇರಿಸ್ಬೇಕು ಅಂತ ತುಂಬ ಆಸೆಯಿಂದ ಇರ್ತಾರೆ. ಮತ್ತು ಅವ್ರ ತಂಗಿನೂ ಕೂಡ ಒತ್ತಾಯನ ಮಾಡಿ ಆರ್ಮಿಗೆ ಸೇರಿಸ್ತಾರೆ. ಆರ್ಮಿಯಲ್ಲಿ ಸೇರ್ಕೊಂಡಾಗ ಅಲ್ಲೆಲ್ಲ ಕೆಲಸಗಳು ಏನೇನು ನಡೀತವೆ ಮತ್ತು ಅವ್ರ ತಂಗಿ ಆರ್ಮಿಗೆ ಸೇರ್ಕೋತಾರೆ ಇಲ್ವಾ ಅನ್ನೋದನ್ನು ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಮತ್ತು ಕೊನೆಗೂ ಕೂಡ ಅವ್ರ ತಂಗಿನ ಕಿಡ್ನಾಪ್ ಮಾಡಿ ತುಂಬ ಟಾರ್ಚರನ್ನು ಕೊಡ್ತಾರೆ. ಮತ್ತು ನಾಗರಾಜ್ ಅವರು ಅದಕ್ಕೆ ಹೋಗಿ ತಡೆಗಟ್ಟು ಮತ್ತು ಅವ್ರನ್ನ ಬಲಿಯನ್ನು ತಗೋತಾರೆ. ಮತ್ತು ಅವ್ರ ತಂಗಿನ ಅವರ ಇಷ್ಟದಂತೆ ಆರ್ಮಿಗೆ ಸೇರಿಸ್ತಾರೆ. ಹಾಗೆಯೇ ಸ್ಟೋರಿಗೂ ಕೂಡ ಎಂಡ್ ಆಗುತ್ತೆ. ಸ್ಟೋರಿ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.